ಒಂದ್ ಕಡೆ ಕಾಂಗ್ರೆಸ್ನ ನಾಯಕರು ಫಾರಿನ್ಗೆ ಟೂರ್ ಹೋಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸಿಎಂ ಸಿದ್ದರಾಮಯ್ಯ ನಾನು ಸೀಟ್ ಬಿಟ್ಕೊಡಲ್ಲ ಅಂತ ಕೂತ್ಕೊಂಡಿದ್ರೆ ಡಿಕೆ ಶಿವಕುಮಾರ್ ಅವರು ನಾನು ಕುರ್ಚಿ ತೆಗೆದುಕೊಳ್ಳದೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ತೆರೆಳಿಯಬೇಕಾಗಿರುವಂತಹ ಹೈಕಮಾಂಡ್ ಮಾತ್ರ ಸೈಲೆಂಟ್ ಆಗಿ ಕೂತ್ಕೊಂಡಿದೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿರಿ, ನಾವು ಹೇಳೋ ತನಕ ಯಾರೂ ಮಾತಾಡಬೇಡಿ ಅಂತ ಹೇಳಿದಂತಹ ಹೈಕಮಾಂಡ್ ಮಾತನ್ನ ಯಾರೂ ಕೇಳಿಸ್ಕೊಳ್ತಾ ಇಲ್ಲ. ಹಾಗಾದ್ರೆ 20 ಜನ ಫಾರಿನ್ಗೆ ಹೋಗ್ಲಿಕ್ಕೆ ಅಸಲಿಗೆ ಕಾರಣ ಯಾರು? ಇಲ್ಲಿ ಸಿದ್ದರಾಮಯ್ಯ ಅವರು ಪೂರ್ವಭಾವಿ ಸಭೆಯನ್ನ ಮಾಡ್ತಾ ಇದ್ದಾರೆ, ಮುಂದೆ ಬಜೆಟ್ ಮಂಡನೆ ಮಾಡಲಿದ್ದಾರೆ. ಎಲ್ರಿಗೂ ಗೊತ್ತಿದೆ ಬಜೆಟ್ ಮಂಡನೆ ಯಾರು ಮಾಡ್ತಾರೋ ಅವರು ಮುಂದಿನ 5 ವರ್ಷಗಳು ಕೂಡ ಕಾಲ ಆರಾಮಾಗಿ ಅಧಿಕಾರ ವಹಿಸ್ಕೊಳ್ತಾರೆ ಅಂತ ಎಲ್ರಿಗೂ ಗೊತ್ತಿದೆ. ಇದೇನಾದ್ರೂ ತಪ್ಪಿಸ್ಲಿಕ್ಕೆ ಯಾರಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ? ಇದೇ ಫಾರಿನ್ ಟೂರ್ಗೆ ಸ್ಪಾನ್ಸರ್ ವಿಶೇಷ ಕಾರ್ಯಕ್ರಮ ನನ್ ಕಾವ್ಯ ಹೆಗ್ಡೆ. ಕಾಂಗ್ರೆಸ್ ನಾಯಕರು ಫಾರಿನ್ಗೆ, ರಾಜ್ಯದಲ್ಲಿ ಕೋಲಾಹಲ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆ ಮಾಡೋದಿಲ್ವಾ? ಬಜೆಟ್ ಮಂಡನೆಗೂ ಮುನ್ನವೇ ಸರ್ಕಾರ ಬಿದ್ದೋಗುತ್ತಾ? ಸಿದ್ದು ಸರ್ಕಾರದ ಪತನಕ್ಕೆ ಕೌಂಟ್ ಡೌನ್ ಶುರುವಾಯಿತು. ಶಾಸಕರು ಫಾರಿನ್ ಟೂರ್ ಹಿಂದಿನ ಬಹು ರಹಸ್ಯವಾಗಿರುವಂತಹ ವಿಚಾರ ಏನಾಗಿರಬಹುದು? ಫುಲ್ ಸ್ಪೀಡ್ ನಲ್ಲಿ ಇದ್ದಂತಹ ಸಿದ್ದರಾಮಯ್ಯ ಬ್ರೇಕ್ ಹಾಕಿದ್ಯಾಕೆ? ಸೈಲೆಂಟ್ ಆಗಿದ್ಯಾಕೆ? 2 ದಿನಗಳಿಂದ ಮೌನಕೀಶರಾಗಿರುವಂತಹ ಸಿಎಂ ಶಿವರಾತ್ರಿಯ ಹೊತ್ತಿನಲ್ಲೂ ಸಿದ್ದು ಗದ್ದಲವನ್ನ ಮಾಡಲಿಲ್ಲ. ಬಾಳಿನಲ್ಲಿ ಬರೀ ಕತ್ತಲೆ ಆವರಿಸಿಕೊಳ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸ್ಪೇನ್ ನ್ಯೂಸ್ ಬಿಚ್ಚಿಡ್ತಾ ಇದೆ ಫಾರಿನ್ ಸ್ಕೆಚ್ ನ ಮಹಾ ರಹಸ್ಯ. ನ್ಯೂಸ್ ಬಿಚ್ಚಿಡ್ತಾ ಇದೆ ಫಾರಿನ್ ಸ್ಕೆಚ್ ನ ಮಹಾ ರಹಸ್ಯವನ್ನ. ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಕೋಲಾಹಲ ಸೃಷ್ಟಿಯಾಗ್ತಾ ಇದೆ. 2028ರ ಚುನಾವಣೆಯತ್ತ ದೃಷ್ಟಿಯನ್ನ ಹಾಯಿಸಬೇಕು ಅಂತ ಹೇಳಿ ಕಾಂಗ್ರೆಸ್ ಇಲ್ಲ ಸಲ್ಲದ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾ ಕೂತ್ಕೊಂಡಿದ್ರೆ ಕಾಂಗ್ರೆಸ್ನ ಹೈಕಮಾಂಡ್ನವರು ಸುಮ್ಮನಿರಪ್ಪ, ಯಾರೂ ಏನು ಮಾತನಾಡ್ಲಿಕ್ಕೆ ಹೋಗಬೇಡಿ, ಯಾರೂ ಕೂಡ ಎಲ್ಲೂ ಕೂಡ ತುಟುಕ್ ಪಿಟುಕ್ ಅನ್ನಬೇಡಿ. ಯಾಕಂತಂದ್ರೆ ನಮ್ಮ ಸರ್ಕಾರ ಈಗ ಸದ್ಯದಲ್ಲಿ ಅಧಿಕಾರಕ್ಕಿದೆ, ಯಾರಿಗೂ ಕೂಡ ಏನೂ ಆಗಬಾರ್ದು. ಇದೇ ವಿಚಾರವನ್ನ ಇಟ್ಕೊಂಡು ಬಿಜೆಪಿ ಅವರು ಶಸ್ತ್ರವಾಗಿ ಬಳಸಿಕೊಳ್ಳಬಾರ್ದು. ಆ ಒಂದು ನಿಟ್ಟಿನಲ್ಲಿ ಸುಮ್ಮನೆ ಸೈಲೆಂಟ್ ಆಗಿದ್ದು ಬಿಡಿ ಅಂತ ಹೇಳಿ ಸಾಕಷ್ಟು ಸಲ ಮಾತನಾಡುತ್ತೆ. ತದನಂತರ ನವೆಂಬರ್ ಕ್ರಾಂತಿ ಅಂದ್ರು, ಡಿಸೆಂಬರ್ ಕ್ರಾಂತಿ ಅಂದ್ರು, ಜನವರಿ ಅಂದ್ರು, ಫೆಬ್ರವರಿ ಅಂತಂದ್ರು, ಜನವರಿಯಲ್ಲಿ ಸಂಕ್ರಾಂತಿಯಲ್ಲಿ ಕ್ರಾಂತಿ ಆಗತ್ತೆ ಅಂದ್ರು, ಫೆಬ್ರವರಿಯಲ್ಲಿ ಮಹಾಶಿವರಾತ್ರಿ ದಿನ ಎಲ್ಲರೂ ಕೂಡ ಇರೋದಿಲ್ಲ ಅಂತ ಹೇಳಿದ್ರು. ಯಾವುದೂ ಕೂಡ ಆಗ್ಲಿಲ್ಲ, ಯಾವುದೂ ಕೂಡ ಆಗ್ಲಿಕ್ಕೆ ಸಾಧ್ಯನೂ ಆಗ್ಲಿಲ್ಲ. ಇಲ್ಲಿ ಪ್ರತಿ ಸಲವೂ ಕೂಡ ನನಗೆ ನೆನಪಿಲ್ಲ ಸರಿಯಾಗಿ, ಯಾರೋ ಕಾಂಗ್ರೆಸ್ನ ನಾಯಕರು ಮಾತನಾಡ್ತಾ ಇದ್ರು. ಒಂದ್ ಕಡೆ ಮಾತನಾಡ್ತಾ ಇದ್ರು. ಏನ್ ಮಾತನಾಡ್ತಾ ಇದ್ರು ಅಂದ್ರೆ, ಇಲ್ಲಿ ಯಾರೂ ಕೂಡ ಯಾವ ಬಣ ಅಂತ ಹೇಳಿರ್ಲಿಲ್ಲ, ಆ ಬಣದವರು ಈ ಬಣದವರು ಅಂತ ಹೇಳಿದ್ದು ಮಾಧ್ಯಮದವರು. ಲೀಸ್ಟ್ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನ ಮಾಡಿದ್ರು. ನಂಗೆ ಸರಿಯಾಗಿ ನೆನಪಿಲ್ಲ ಯಾರು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು. ನಾನು ಉತ್ತರ ಕೊಡ್ತೇನೆ ಅದಕ್ಕೆ. ಯಾರು ಮಾಧ್ಯಮದವರು ನೀವು ಬಣ ಆಗಿದ್ದೀರಾ ಅಂತ ಹೇಳ್ತಾ ಕೂತ್ಕೊಂಡಿದ್ದೀರಾ? ಇಲ್ಲ, ನೀವು ಮಾತನಾಡುವಂತಹ ಶೈಲಿಯಲ್ಲಿ ನೀವು ಯಾವ ಬಣಕ್ಕೆ ಸೇರಿದವರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಕುರ್ಚಿ ಗುದ್ದಾಟವನ್ನ ಹೊರಗಡೆ ತೋರಿಸೋದಿಲ್ಲ ಅಂತಂದ್ರೆ ಅದು ಬೂದಿ ಮುಚ್ಚಿದ ಕೆಂಡದ ತರ.
ಅಲ್ರಿ ಡಿಗ್ರಿ ಮಾಡ್ಕೊಂಡು ಬಂದಿರ್ತೇವೆ ನಾವು ಮೀಡಿಯಾ ಫೀಲ್ಡ್ಗೆ, ಅಷ್ಟು ಕಾಮನ್ ಸೆನ್ಸ್ ಗೊತ್ತಿರಲ್ವಾ ನಮಗೆ? ಯಾರ ಬಗ್ಗೆ ಏನು ಮಾತನಾಡ್ತಾ ಇದ್ದಾರೆ, ಯಾವ ಪಲ್ಸ್ ಹಿಡಿತಾ ಇದ್ದಾರೆ ಗೊತ್ತಾಗುತ್ತೆ ರೀ. ಫಾರಿನ್ಗೆ ಸಾಕಷ್ಟು ಜನ ಸ್ಕೆಚ್ ಹಾಕಿದ್ದಾರೆ ಹೋಗ್ಲಿಕ್ಕೆ. ಎಲ್ರೂ ಒಂದೇ ಸಲ ಅವ್ರವ್ರ ಕಾಸು ಅವ್ರವ್ರ ಇಷ್ಟ ಹೋಗ್ತಾರೆ ಅಂತ ಹೇಳಿದ್ರು. ನಾವು ಅವ್ರವ್ರ ಕಾಸು ಅವ್ರವ್ರ ಇಷ್ಟ ಕೇಳಕ್ಕೆ ಹೋಗಲ್ಲ. ಆದರೆ ಈ ಸಮಯದಲ್ಲಿ ಕುರ್ಚಿ ವಿಚಾರದ ಸಮಯದಲ್ಲಿ ಗುಳೆ ಎದ್ದಂಗೆ ಹೋಗಿದ್ ಯಾಕೆ? ಬೇಡ ಬೇಡ ಅಂತ ಕೇಳಿದ್ರು ಕೈನ ನಂಬರ್ 20. ಶಾಸಕರು ಫಾರಿನ್ಗೆ ನಾಯಕತ್ವ ಬದಲಾವಣೆಯ ಮಧ್ಯೆ ಆಸ್ಟ್ರೇಲಿಯಾಕ್ಕೆ ಹೋಗಿರುವಂತಹ ಶಾಸಕರು, ಸಿಡ್ನಿ ಫ್ಲೈಟ್ ಅನ್ನು ಹತ್ತಿರುವಂತಹ 20 MLA MLCಗಳು ಹೈಕಮಾಂಡ್ ಬ್ಯಾಡ್ರಪ್ಪ ಅಂತ ಹೇಳಿದ್ರು ಕೂಡ ಕ್ಯಾರೇ ಅಂದೆ ಫಾರಿನ್ ಟ್ರಿಪ್ಗೆ ಹೋಗಿರೋದು. ಏನ್ ಸಸ್ಪೆನ್ಸ್? ಸ್ಪಾನ್ಸರ್ಶಿಪ್ ಅನ್ನು ಯಾರು ಹಾಕೊಂಡಿದ್ದಾರೆ? ಒಂದೊಂದು ಕಾರಣವನ್ನ ಹೇಳಿ ಫಾರಿನ್ ಕಡೆಗೆ ಜುರ್ರಂತ ಹಾರಿದಂತಹ MLAಗಳು ಬಜೆಟ್ ಸಿದ್ಧತೆ ನಡೆಸ್ತಾ ಇರಬೇಕಾದ್ರೆ ಫಾರಿನ್ ಟೂರ್ ಅನ್ನ ಮಾಡಿದ್ ಯಾಕೆ? ಇಲ್ಲಿ ನಾನು ಯಾರ ಬಗ್ಗೆನೂ ಕೂಡ ಹೇಳಕ್ ಹೋಗಲ್ಲ, ಹಾಗೆ ಯಾರ ಪರವಾಗಿಯೂ ನಿಂತ್ಕೊಂಡು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ಒಂದು ಸ್ಪಷ್ಟನೆಯನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ವೀಕ್ಷಕರೇ. ಏನು ಸಿದ್ದರಾಮಯ್ಯ ಒಂದು ಬಣ, ಸಿದ್ದರಾಮಯ್ಯ ಅವರ ಜೊತೆಗಿರುವಂತಹ ಸಾಕಷ್ಟು ಜನ ನಾಯಕರು ಅವರು ಒಂದು ಬಣ, ಇಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಇರುವಂತಹ ಶಾಸಕರು ಮತ್ತೊಂದಿಷ್ಟು ಬಣ. ಇಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯಿತು. ಆ ಅಧಿವೇಶನದ ಸಾಯಂಕಾಲದ ಹೊತ್ತಿನಲ್ಲಿ DK ಶಿವಕುಮಾರ್ ಅವರ ಬಣದ ಸಾಕಷ್ಟು ಜನದ ನಾಯಕರು ಬೇರೆ ಕಡೆಗೆ ಹೋಗಿ ಒಂದೊಳ್ಳೆ ಊಟ ಮಾಡ್ಕೊಂಡು ಬಂದ್ರು. ಸಿದ್ದರಾಮಯ್ಯ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಒಂದಿಷ್ಟು ನಾಯಕರು ಸಪರೇಟ್ ಆಗಿ ಹೋಗಿ ಒಂದೊಳ್ಳೆ ಊಟ ಮಾಡ್ಕೊಂಡು ಬಂದ್ರು. ಅವ್ರು ಊಟ ಮಾಡ್ಕೊಳ್ಳಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲಿ ಇವ್ರದ್ದು ಇದು ಬಣ ಈ ಬಣದಲ್ಲಿ ಇಷ್ಟು ಜನ ಇದ್ದಾರೆ, ಇವ್ರ ಬಣದಲ್ಲಿ ಇಷ್ಟು ಜನ ಇದ್ದಾರೆ ಅನ್ನೋದನ್ನ ಅವರೇ ತೋರಿಸ್ಕೊಟ್ರು. ತದಾದ ನಂತರ ಈಗ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡಲಾಯ್ತು. ಕಾರ್ಯಕ್ರಮ ಏನು? 2.5 ವರ್ಷ ಪೂರೈಕೆ ಮಾಡಿರುವಂತಹ ಕಾರ್ಯಕ್ರಮ. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಕೆ ಮಾಡಿರುವಂಥದ್ದು ಅಂತ ಹೇಳಿ ಒಂದು ಕಾರ್ಯಕ್ರಮ. 1000 ದಿನ ಕಂಪ್ಲೀಟ್ ಆಯ್ತು ಅನ್ನೋದಕ್ಕೆ ಒಂದು ಕಾರ್ಯಕ್ರಮ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ ನಮಗೆ. ಆದ್ರೆ ಇಲ್ಲಿ ಅಹಿಂದರು ಜಾಸ್ತಿ ಬಂದಿದ್ದಾರೆ, ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಬಿಟ್ಕೊಟ್ಟು ಬಿಟ್ರೆ ಇದಿಷ್ಟು ಓಟ್ ಹೋಗುತ್ತೆ ಅಂತ ತೋರಿಸ್ಕೊಡೋದು, ಹೈಕಮಾಂಡ್ಗೆ ತೋರಿಸ್ಕೊಡುವಂತಹ ವಿಚಾರಗಳು ಕೂಡ ನಡೀತು. ಇಲ್ಲಿ ನಮ್ಮ ನಾಯಕರುಗಳು ತುಂಬಾ ಒಳ್ಳೆ ಪ್ಲೇ ಮಾಡ್ತಾರೆ. ಯಾವ ವಾಹಿನಿಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅನ್ನೋದನ್ನು ತಿಳ್ಕೊಂಡ್ಬಿಡ್ತಾರೆ. ಏನಾದರೂ ಹೇಳಬೇಕಾ, ಇಂಪಾರ್ಟೆಂಟ್ ಹೇಳಬೇಕಾ, ಇಂಗ್ಲೀಷ್ನಲ್ಲಿ ಮಾತನಾಡ್ತಾರೆ. ಇಂಗ್ಲೀಷ್ ವಾಹಿನಿ ಹತ್ರ ಏನು ಅದು ಸೀದಾ ಹೋಗಿ ಹೈಕಮಾಂಡ್ಗೆ ಹೋಗುತ್ತೆ. ಎಲ್ರಿಗೂ ಗೊತ್ತಿದೆ ಯಾವ ಒಂದು ಮಾಧ್ಯಮದವರ ಹತ್ರ ಹೇಗೆ ಮಾತಾಡಬೇಕು ಅಂತ ಹೇಳಿ. ಇಲ್ಲಿ ಅದು ಬಿಟ್ಟು ಹಾಕಿ, ಅದು ತುಂಬ ಹಳೆ ವಿಚಾರ ಮತ್ತೆ ತರೋದು. ಇಲ್ಲಿ ಹೈಕಮಾಂಡ್ ಅವರಿಗೆ ತೋರಿಸಬೇಕಾಗಿದೆ ಏನು, ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ ಅನ್ನೋ. 2028ಕ್ಕೆ ಏನಾದರೂ ನನ್ನನ್ನು ತೆಗೆದ್ರೆ, ಸಿದ್ದರಾಮಯ್ಯ ಅವರ ಬಣದವರು ಹೇಳ್ತಾ ಇರೋದು, ಸಿದ್ದರಾಮಯ್ಯ ಅವ್ರನ್ನ ತೆಗೆದ್ರೆ ಈ ರೀತಿ ಆಗುತ್ತೆ, ಅಹಿಂದರುಗಳನ್ನು ಕಳ್ಕೊಳ್ಬೇಕಾಗತ್ತೆ. ಇನ್ನು ಹೈಕಮಾಂಡ್ ಯೋಚನೆ ಮಾಡ್ತಾ ಇದ್ದಿದ್ದೇನು ಅಂದರೆ, ಸಾಧಾರಣವಾಗಿ ಚೆನ್ನಾಗಿ ಒಳ್ಳೆಯದಾಗಿ ಕಾಂಗ್ರೆಸ್ ಸರ್ಕಾರ ಹೋಗ್ತಾ ಇದೆ. ಸೊ ಹೋಗ್ತಾ ಇರಬೇಕಾದ್ರೆ ಇದಕ್ಕೆ ಮತ್ತೆ ಅಡ್ಡಗಾಲು ಹಾಕೋದು ಬೇಡ. ಸಿದ್ದರಾಮಯ್ಯ ಅವ್ರನ್ನ ಎತ್ತಿ ಈ ಕಡೆ ಬಿಟ್ಟುಬಿಟ್ರಿ ಅಂತಂದರೆ, DK ಶಿವಕುಮಾರ್ ಅವರಿಗೆ ಆ ಒಂದು ಸ್ಥಾನವನ್ನು ಕೊಟ್ಬಿಟ್ರೆ ಇನ್ನೆಲ್ಲಿ ತಲೆ ಕೆಳಗಾಗುತ್ತೋ ಅನ್ನುವಂಥ ಭಯ ಹೈಕಮಾಂಡ್ ಇರಲೇಬೇಕು. ಅದಿದೆ. ಇಲ್ಲಿ ನೀವು ಹೈಕಮಾಂಡ್ ಯಾವುದೇ ರೀತಿಯಾಗಿ ಮಾತುಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ಯಾವತ್ತೂ ಹೇಳಲಿಲ್ಲ, ಯಾರಿಗೂ ಹೇಳಕ್ಕೆ ಬಂದಿಲ್ಲ. ಹೈಕಮಾಂಡ್ ಏನು ಹೇಳ್ತಾ ಇತ್ತು, ಎಲ್ಲೂ ಏನು ಮಾತನಾಡಬೇಡಿ ಅಂತ ಹೇಳಿ. ಅದೇನೋ ಹೇಳ್ತಾರೆ, ಕೈಯಲ್ಲಿ ಚಾಕ್ಲೇಟ್ ಕೊಟ್ಬಿಟ್ಟು ಮಗುಗೆ ತಿನ್ನಬೇಡ ಅಂತ ಹೇಳೋದಂಗಾಗತ್ತೆ. ಹಾಗೆ ಸಾಕಷ್ಟು ನಾಯಕರುಗಳಿಗೆ ಅವ್ರು ಮಾತನಾಡಬೇಕು ಅನ್ನೋ ಆಸೆ, ಆಸೆಗೆ ಬ್ರೇಕ್ ಹಾಕಿರ್ತೀರಾ ನೀವು. ಸೊ ಆ ಒಂದು ಕಾರಣಕ್ಕೆ ಎಲ್ಲ ಗ್ಯಾಪ್ ಸಿಗುತ್ತೋ, ಎಲ್ಲ ಮಾಧ್ಯಮದವ್ರು ಕಾಣಿಸ್ಕೊಳ್ತಾರೋ, ಎಲ್ಲ ಒಂದೇ ಒಂದು ಮೈಕ್ ಕಾಣಿಸುತ್ತೋ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಬಿಡೋದು. ಹೈಕಮಾಂಡ್ ವಿಚಾರನೂ ಕೂಡ ಕೇರ್ ಮಾಡಿಲ್ಲ. ನೀವು ಹೈಕಮಾಂಡ್ ಹೇಳಬೇಕಾಗಿತ್ತು, ಕೊಟ್ಟಿದ್ದೀನಿ ಅಥವಾ ಮಾತು ಕೊಟ್ಟಿದ್ದೀವಿ, ಮಾತು ಕೊಟ್ಟಿಲ್ಲ ಅಂತ ಹೇಳಿ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ
ಅದೇನೋ ಹೇಳ್ತಾರಲ್ಲ, ಉರಿಯ ಬೆಂಕಿಗೆ ತುಪ್ಪ ಸೂರಿದ್ರು ಅಂತ ಹೇಳಿ ಒಂದೊಂದೇ ಸ್ಟೇಟ್ಮೆಂಟ್ ಹಂಗೆ ಕೊಡ್ತಿದ್ದಾರೆ. ಹೈಕಮಾಂಡ್ ಲೇಟ್ ಮಾಡಿದ್ರೆ ಸಿದ್ದು ಸರ್ಕಾರಕ್ಕೆ ಆಪತ್ತು. ಫಾರಿನ್ನಿಂದ ಬರುವ ಮುನ್ನವೇ ಕೂರ್ಚಿ ಡಿಸೈಡ್ ಆಗಬೇಕು, ಇಲ್ಲದಿದ್ರೆ ಬಜೆಟ್ ಮುನ್ನವೇ ಪಕ್ಷಕ್ಕೆ ಒಂದು ಬಣ ಗುಡ್ ಬೈ ಹೇಳುವಂತಹ ಸಾಧ್ಯತೆ. ಬಜೆಟ್ ಮುನ್ನ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಹೈಗೆ ಡೆಡ್ ಲೈನ್ ಅನ್ನು ಕೊಡಲಾಗಿತ್ತು. ಈ ಬಾರಿ ನಿರ್ಧಾರ ಜಾರಿಗೆ ತರಲಿಕ್ಕೆ ರೆಡಿ ಆಗಿರುವಂತಹ ಸಿದ್ದರಾಮಯ್ಯ ವಿರೋಧಿಗಳ ಟೀಮ್. ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಅವಕಾಶ ಸಿಗುತ್ತಾ ಆರ್ ಇಲ್ಲವಾ? ಭಾರೀ ಕುತೂಹಲವನ್ನ ಕೆರಳಿಸಿದೆ ಈ ಒಂದು ಶಾಸಕರ ಫಾರಿನ್ ಟ್ರೀಟ್ಮೆಂಟು. ಓಕೆ, ಈಗ ಇಕ್ಬಾಲ್ ಹುಸೇನ್ ಅವರು ಏನು ಮಾತನಾಡಿದ್ರು ನೋಡ್ಕೊಂಬನ್ನಿ. ಅವ್ರ ಜಪದಲ್ಲಿ ಕುತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾವ ಗುರುಗಳು ಸರ್? ಯಾರೋ ಈ ನಮಗೆ ಆಶೀರ್ವಾದ ಮಾಡೋರು ಯಾರೋ ಒಬ್ಬರು ರಾಜಕೀಯದ ಹಿನ್ನೆಲೆಯಲ್ಲಿ ಯಾರೋ ಒಂದೊಂದು ಶಕ್ತಿ ಬೇಕಲ್ಲ, ಅವ್ರು ಕೂತವ್ರೆ. ಅಲ್ಲಲ್ಲ, ಅವ್ರು ಮಾಮೂಲಿ ಅವ್ರ ವೃತ್ತಿನೇ ಅವ್ರು ಇದೇ ಇದು. ಅವರು ಜಪ ದೇವ್ರ ಜ್ಞಾನದಲ್ಲಿ ಯಾವತ್ತೂ ಕೂತಿರ್ತಾರೆ. ಯಾವತ್ತಾರು ನಮಗೆ ಹೋಗಿ ಕೇಳ್ತೀವಿ, ಒಳ್ಳೇದು ಮಾಡಿ ಸ್ವಾಮಿ ನಮ್ಗೆ ಏನೋ ಒಂದು ವರ ಕೊಡಿ ಅಂತ ಹೇಳ್ತೀವಿ. ಆ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ. ಇಲ್ಲ ಇಲ್ಲೇ ಕೂತವ್ರೆ. 2 ಡೇಟ್ ಕೊಟ್ಟಿದ್ರಲ್ಲ ಸರ್, ಅದು ಫೇಲ್ ಆಯಿತು ಸರ್. ಈಗ 3ನೇ ಡೇಟ್ ನೋಡಿ, ನಾವು ಹೇಳಿದ್ದೇನಲ್ಲ, 3ನೇ ಡೇಟ್ ನಾವು ಕೊಡ್ತೀವಿ ಅತಿ ಶೀಘ್ರದಲ್ಲಿ. ಜಪಕ್ಕೆ ಕೂತವ್ರೆ. ಅವ್ರ ಜಪದಲ್ಲಿ ಕುತ್ಕೊಂಡು ಅವ್ರು ಯಾವ ಡೇಟ್ ಕೊಡ್ತಾರೆ ಅದು ಕೊನೆಯ ಡೇಟ್ ಕೊಟ್ಬಿಡ್ತೀವಿ. ಯಾವ ಗುರುಗಳು ಸರ್? ಯಾರೋ ಈ ನಮಗೆ ಆಶೀರ್ವಾದ. ಯಾವ ಡೇಟ್ ಕೊಡ್ತಾರೆ ನೋಡಬೇಕು. ಹೈಕಮಾಂಡ್ ಕೆಲವೊಂದಿಷ್ಟು ಜನ ಮಾತನಾಡ್ತಾರೆ, ಹೈಕಮಾಂಡ್ ಈಗ ಆಲ್ರೆಡಿ ಮಾತು ಕೊಟ್ಟಿದೆ ಅಂತ ಹೇಳಿ ಆ ಮಾತನ್ನ ಈಡೇರಿಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ. ಸಿದ್ದರಾಮಯ್ಯ